ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 5ನೇ ತರಗತಿಯ ಎನ್ವೈರ್ನಮೆಂಟಲ್ ಸ್ಟಡೀಸ್ ಟೆಕ್ಸ್ಟ್ ಕಮ್ ವರ್ಕ್ ಬುಕ್, ಇದು ಬೈಲಿಂಗ್ವಲ್ ಟೆಕ್ಸ್ಟ್ ಬುಕ್ ಆಗಿದೆ. ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಅವೈಲೇಬಲ್ ಆಗಿದೆ. ಇದರೊಳಗಡೆ 2ನೇ ಚಾಪ್ಟರ್ ಲೆಸನ್ 2 ಫ್ಯಾಮಿಲಿ. ಮೊದಲನೇ ಚಾಪ್ಟರ್ನ ಒಂದು ವಿಡಿಯೋ ಬೇಕು ಅಂತ ಅಂದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ ಇರುತ್ತೆ, ಅದಲ್ಲಿ ಹೋಗಿ ಚೆಕ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಜನ ಚಾನಲನ್ನು ವೀಕ್ಷಿಸ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಫ್ಯಾಮಿಲಿ ಅಂತ ಅಂದರೆ ಏನು? ಕುಟುಂಬ ಅಲ್ವಾ? ಸೊ ಕುಟುಂಬದ ಬಗ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಪೇಜ್, ದಟ್ ಈಸ್ 4ನೇ ತರಗತಿಯಲ್ಲಿ ವಂಶವೃಕ್ಷದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ವಂಶವೃಕ್ಷ ಅಂದರೆ ಏನು? ಒಂದು ಕುಟುಂಬದ ಸದಸ್ಯರು ಹಾಗೂ ಅವರ ಸಂಬಂಧಗಳನ್ನು ತಲೆಮಾರುಗಳ ಪ್ರಕಾರ ತೋರಿಸುವ ಚಿತ್ರ ಅಂದರೆ ಅದನ್ನೇ ನಾವು ಫ್ಯಾಮಿಲಿ ಟ್ರೀ ಅಥವಾ ವಂಶವೃಕ್ಷ ಅಂತ ಹೇಳಿ. ಇಲ್ಲಿ ಕೆಲವೊಂದು ಸಿಂಬಲ್ಸ್ ಇದೆ. ಇದನ್ನು ಮೇಲಿಗೆ ರೆಪ್ರೆಸೆಂಟ್ ಮಾಡ್ತಾರೆ, ಫೀಮೇಲ್, ಇದು ಹಸ್ಬೆಂಡ್ ಆ್ಯಂಡ್ ವೈಫ್, ಇದು ತಂದೆ ತಾಯಿ ಅವರ ಚಿಲ್ಡ್ರನ್, ಓಕೆ, ಅದು ಒಂದು ಗಂಡು ಒಂದು ಹೆಣ್ಣು, ಓಕೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಜನ್ರೇಷನ್ ಅಂತ ಹೇಳಿಬಿಟ್ಟು ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಪ್ರಿಯಾ, ಶಿ ಇಸ್ ದ ಎಲ್ಡರ್ ಸಿಸ್ಟರ್ ಆಫ್ ದ ಫ್ಯಾಮಿಲಿ. ಈ ಒಂದು ರಿಲೇಷನ್ಶಿಪ್ ಏನಪ್ಪ ಅಂತಂದರೆ ಸಂಬಂಧ ಏನಿದೆ ಅಂದರೆ ಎಲ್ಡರ್ ಸಿಸ್ಟರ್ ಅಂತೆ. ನೀವು ನೋಡಬಹುದು ಪ್ರಿಯಾ ಇಲ್ಲಿದೆ, ಲಾಸ್ಟ್ 4ನೇ ಜನ್ರೇಷನಲ್ಲಿದೆ, ಓಕೆ. ನೆಕ್ಸ್ಟ್ ರಕ್ಷಿತಾ, ರಾಧಾ, ಫಾದರ್ ಆ್ಯಂಡ್ ಮದರ್. ಪ್ರೇಮ, ಆಂಟ್ ಅಂದರೆ ಫಾದರ್ಸ್ ಸಿಸ್ಟರ್. ನೀವು ನೋಡ್ಬೋದು, ಅದ್ರ ಜೊತೆ ಕಂಪ್ಯಾರಿಸನ್ ಮಾಡಿ. ರಾಮಪ್ಪ ಮತ್ತು ಭಾಗ್ಯಮ್ಮ, ಸೊ ಎಲ್ಲರಿಗಿಂತ ಫಸ್ಟ್ ತಲೆಮಾರುದವರು ಅವರೇ ಇರೋದು. ಸೊ ಇವರಿಗೆ ನಾವು ಗ್ರೇಟ್ ಗ್ರ್ಯಾಂಡ್ ಫಾದರ್, ಓಕೆ, ಗ್ರೇಟ್ ಗ್ರ್ಯಾಂಡ್ ಮದರ್, ಮುತ್ತಜ್ಜಿ ಅಂತಿರಲ್ವ ಅವರು. ರವಿ, ವಿನುತಾ, ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್, ಅಜ್ಜಿ. ಪಲ್ಲವಿ, ಆಂಟ್. ಶರಣ್, ಸುಮಾ, ಅಂಕಲ್ ಆ್ಯಂಡ್ ಆಂಟ್. ರಾಜು, ರಮ್ಯಾ, ಗ್ರ್ಯಾಂಡ್ ಫಾದರ್ಸ್ ಬ್ರದರ್ ಆ್ಯಂಡ್ ಹಿಸ್ ವೈಫ್. ನೆಕ್ಸ್ಟ್ ಕಿರಣ್, ಕಸಿನ್ ಬ್ರದರ್ ಅಥವಾ ಬ್ರದರ್ ಅಂತ ಬರೀರಿ. ಕೀರ್ತನ, ಕಸಿನ್ ಸಿಸ್ಟರ್ ಅಥವಾ ಸಿಸ್ಟರ್ ಅಂತ ಬರೆದ್ರು ನಡೆಯುತ್ತೆ, ಓಕೆ. ನೆಕ್ಸ್ಟ್ ಯಾಕೆ ಕಸಿನ್ ಬ್ರದರ್ ಅಂತ ಹೇಳಿದ್ವಿ ಅಂತಂದರೆ ಈ ಒಂದು ತಂದೆ ತಾಯಿಗೆ ಹುಟ್ಟಿರುವಂಥ ಮಕ್ಕಳು ಪ್ರಿಯಾ ಮತ್ತು ಮನು. ಸೊ ಇವರಿಗೆ ಹುಟ್ಟಿರುವಂಥ ಮಕ್ಕಳು ಇವರಲ್ವಾ. ಸೊ ರಿಯಲ್ ಬ್ರದರ್ ಮತ್ತು ಸಿಸ್ಟರ್ ಅಲ್ಲ, ರಕ್ತ ಒಂದೇ ತಂದೆ ತಾಯಿಗೆ ಹುಟ್ಟಿರುವಂಥ ಮಕ್ಕಳಲ್ಲ ಇವರು ಅಣ್ಣ ತಮ್ಮಂದ್ರ ಒಂದು ಮಕ್ಕಳು ಆಗಿರೋದ್ರಿಂದ ನಾವು ಕಸಿನ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ, ಓಕೆ. ನೆಕ್ಸ್ಟ್ ಥಿಂಕ್, ಇಲ್ಲಿ ಸೈನ್ಗಳನ್ನು ಕೊಟ್ಟಿದ್ದಾರೆ, ಸಂಬಂಧವನ್ನು ಬರಿಬೇಕಂತೆ. ವೈಫ್, ಹಸ್ಬೆಂಡ್. ಸೊ ಇಲ್ಲಿ ಇನ್ನೊಂದು ಈ ರೀತಿಯಾಗಿ ಮಾರ್ಕ್ ಬಂದಿರೋದ್ರಿಂದ ಬ್ರದರ್, ಇದು ಸಿಸ್ಟರ್, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು. ಇಲ್ಲಿ ತಾಯಿ ಮತ್ತು ಮಗಳು ತೋರಿಸ್ತಾ ಇದ್ದಾರೆ, ಮದರ್ ಡಾಟರ್. ದೇವ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಫಾದರ್ ಡಾಟರ್ ಅಂತ ಹೇಳಿ. ಸೊ 2 ಗಂಡು ಮಕ್ಕಳು, ಓಕೆ, ಎಲ್ಡರ್ ಬ್ರದರ್, ಯಂಗರ್ ಬ್ರದರ್. ದೆನ್ 2 ಹೆಣ್ಮಕ್ಳು, ಎಲ್ಡರ್ ಸಿಸ್ಟರ್, ಯಂಗರ್ ಸಿಸ್ಟರ್, ಓಕೆ. ನೆಕ್ಸ್ಟ್ ಇದೇ ರೀತಿ ನಿಮ್ಮ ಒಂದು ವಂಶವೃಕ್ಷನ ಈ ಒಂದು ಸಿಂಬಲ್ಸ್ಗಳನ್ನು, ಸೈನ್ಗಳನ್ನು ಬಳಸ್ಕೊಂಡು ಮಾಡಿ ಅಂತ ಸ್ಪೇಸ್ ಕೊಟ್ಟಿದ್ದಾನೆ. ಸೊ ಹೌ ಮೆನಿ ಜನ್ರೇಷನ್ಸ್ ಆರ್ ದೇರ್ ಇನ್ ಮೈ ಫ್ಯಾಮಿಲಿ? ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ್ರೇಷನ್, ಎಷ್ಟು ತಲೆಮಾರುಗಳಿದ್ದಾವೆ? ದೇರ್ ಆರ್ 4 ಜನ್ರೇಷನ್ ಇನ್ ಮೈ ಫ್ಯಾಮಿಲಿ. ಹೌ ಮೆನಿ ಜನ್ರೇಷನ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ ಅಂತಂದರೆ ಇವರು ಇಬ್ಬರು ಫ್ರೆಂಡ್ಸು ಡಿಸ್ಕಸ್ ಮಾಡ್ತಾ ಇರೋದು. 3 ಜನ್ರೇಷನ್. ಹಾಗಾದರೆ ವಿಚ್ ಅಮಾಂಗ್ ದ 2 ಫ್ಯಾಮಿಲೀಸ್ ಮೈನ್ ಆ್ಯಂಡ್ ಯುವರ್ಸ್ ಇಸ್ ಬಿಗ್ಗರ್? ಯಾವ ಫ್ಯಾಮಿಲಿ ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿದ್ದೀರಾ, ನಂದು ಕೇಳಿದ್ದೀನಿ, ಇಬ್ಬರಲ್ಲಿ ಯಾರ್ದು ದೊಡ್ಡದು? ಮೈ ಫ್ಯಾಮಿಲಿ ಇಸ್ ಬಿಗ್ಗರ್ ಬಿಕಾಸ್ 4 ಜನ್ರೇಷನ್ ಲಿವ್ ಟುಗೆದರ್, ಓಕೆ. 4 ಜನ್ರೇಷನ್ ನಮ್ಮ ಜೊತೆಗೆ ವಾಸ ಆಗ್ತಾ ಇದೆ ಅಂದಮೇಲೆ ನನ್ನ ಫ್ಯಾಮಿಲಿ ದೊಡ್ಡದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಎಸ್ ಆರ್ ನೋ ಕೊಟ್ಟಿದ್ದಾರೆ. ದೇರ್ ಆರ್ 2 ಜನ್ರೇಷನ್ಸ್ ಇನ್ ಮೈ ಫ್ಯಾಮಿಲಿ. ನನ್ನ ಕುಟುಂಬದಲ್ಲಿ ನಾನು ಆಲ್ರೆಡಿ ಇಲ್ಲಿ ಬರೆದಿದ್ದೆ, 4 ಜನ್ರೇಷನ್ ಇದೆ ಅಂತ. ಸೊ ಇಲ್ಲಿ 2 ಅಂದಾಗ ಅದು ತಪ್ಪಾಗುತ್ತೆ. ಸೊ ನಿಮಗೆ ಯಾವ ರೀತಿಯಾಗಿ ನಿಮ್ಮ ಫ್ಯಾಮಿಲಿಯಲ್ಲಿದೆಯೋ ಅದನ್ನು ಟೇಕ್ ಮಾಡಿ, ಓಕೆ. ವಿ ಆರ್ ಆಲ್ ರಿಲೇಟಿವ್ಸ್, ನಾವೆಲ್ಲ ಸಂಬಂಧಿಗಳಾಗಿದ್ವಿ, ಹೌದು. ದ ಎಲ್ಡರ್ಸ್ ಇನ್ ದ ಹೌಸ್ ಆರ್ ಫಾದರ್ ಆ್ಯಂಡ್ ಮದರ್. ನನ್ನ ಫ್ಯಾಮಿಲಿಯಲ್ಲಿ ಎಲ್ಡರ್ಸ್ ಯಾರಪ್ಪ ಅಂತಂದರೆ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್. 4 ಜನ್ರೇಷನ್ ಇದೆಯಲ್ವಾ. ಸೊ ಹಾಗಾಗಿಬಿಟ್ಟು ಗ್ರೇಟ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರೇಟ್ ಗ್ರ್ಯಾಂಡ್ ಮದರ್. ಸೊ ಬಟ್ ಅದಕ್ಕೋಸ್ಕರ ನಾನು ಇಲ್ಲ ಅಂತ ಬರೆದಿದ್ದೀನಿ. ನಿಮ್ಮ ಮನೆಗಳಲ್ಲಿ ಅಮ್ಮ ಅಪ್ಪನೇ ದೊಡ್ಡವರು ಆಗಿದ್ದರೆ, ಅಜ್ಜಿ ವಾಸ ಇಲ್ಲ ಅಂತ ಅಂದರೆ ನೀವು ಇದನ್ನು ಸರಿ ಅಂತ ಮಾಡಿ, ಓಕೆ. ನೆಕ್ಸ್ಟ್ ದ ಸೈಜ್ ಆಫ್ ಮೈ ಫ್ಯಾಮಿಲಿ ಇಸ್ ಸ್ಮಾಲ್. ತಪ್ಪು, ಇಷ್ಟು ಜನ ಇದ್ದಾರೆ ಅಂತ ಅಂದಮೇಲೆ ಅದು ಜಾಯಿಂಟ್ ಫ್ಯಾಮಿಲಿನೇ, ದೊಡ್ಡ ಫ್ಯಾಮಿಲಿ. ಆಲ್ ದ ಚಿಲ್ಡ್ರನ್ ಆಫ್ ದ ಫ್ಯಾಮಿಲಿ ಆರ್ ಅನ್ಮ್ಯಾರಿಡ್. ಕುಟುಂಬದ ಮಕ್ಕಳೆಲ್ಲ ಅವಿವಾಹಿತರು ಅಂತ ಅಂದರೆ ಸೊ ರಾಂಗ್, ಬಹಳಷ್ಟು ಜನ ಇದ್ದಾರೆ. ಸೊ ಇಲ್ಲಿಗೆ ನಾನು ಕೊಡಬೇಕಾಗುತ್ತೆ, ಓಕೆ ಫೈನ್. ವಿತ್ ದ ಹೆಲ್ಪ್ ಆಫ್ ದ ಅಬವ್ ಫೀಚರ್ಸ್, ಮೇಲಿನ ಎಲ್ಲ ಲಕ್ಷಣಗಳನ್ನು ನೋಡ್ತಾ ಹೋದರೆ ವಿ ಕಮ್ ಟು ನೋ ದಟ್ ಮೈ ಫ್ಯಾಮಿಲಿ ಇಸ್ ಜಾಯಿಂಟ್ ಫ್ಯಾಮಿಲಿ. ಸೊ ದೊಡ್ಡ ಫ್ಯಾಮಿಲಿ ಬಗ್ಗೆ ಎಲ್ಲದಕ್ಕೂ ನಾನು ಟಿಕ್ ಹಾಕಿರೋದ್ರಿಂದ ನನ್ನ ಫ್ಯಾಮಿಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿದೆ, ಓಕೆ ಫೈನ್. ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಇದು ನನ್ನ ಗೆಳೆಯನ ಕುಟುಂಬ ಅಂತ. ಎಷ್ಟು ದೊಡ್ಡದಿದೆ ನೋಡಿ, ಅದನ್ನು ನಾವು ಅವಿಭಕ್ತ ಕುಟುಂಬ ಅಥವಾ ಜಾಯಿಂಟ್ ಫ್ಯಾಮಿಲಿ ಅಂತಾರೆ. ಎಷ್ಟು ಜನ ಇದ್ದಾರೆ ನೋಡ್ರಿ, ಓಕೆ. ಇಲ್ಲಿ ನೋಡಬಹುದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಡರ್ಸ್ ಎಷ್ಟು ಜನ ಇದ್ದಾರೆ, ಮಕ್ಕಳು ಎಷ್ಟು ಜನ ಇದ್ದಾರೆ, ಓಕೆ.
ಗೆಳೆಯನ ಕುಟುಂಬ ನೋಡಿದಾಗ ಈ ಕುಟುಂಬದ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಬರೀರಿ ಅಂದಿದ್ದಾರೆ. ಹಿಸ್ ಫ್ಯಾಮ್ಲಿ ಈಸ್ ಎ ಹ್ಯಾಪಿ ಜಾಯಿಂಟ್ ಫ್ಯಾಮ್ಲಿ ಅಲ್ವಾ, ಬಹಳ ಸಂತೋಷವಾಗಿರುವಂಥ ಒಂದು ಅವಿಭಕ್ತ ಕುಟುಂಬ. ದೇ ಲಿವ್ ಟುಗೆದರ್, ಎಲ್ಲರೂ ಒಟ್ಟಿಗೆ ಇರ್ತಾರೆ. ಹೆಲ್ಪ್ ಒನ್ ಅನದರ್, ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಆ್ಯಂಡ್ ರೆಸ್ಪೆಕ್ಟ್ ಎಲ್ಡರ್ಸ್, ಅಷ್ಟೇ ಅಲ್ಲ ಹಿರಿಯರಿಗೆ ಒಂದು ಗೌರವವನ್ನು ತೋರಿಸ್ತಾರೆ. ಓಕೆ ಫೈನ್. ನೆಕ್ಸ್ಟ್, ಹಾಗಾದರೆ ನೀನು ತಿಳಿದ ನನ್ನ ಗೆಳೆಯನ ಕುಟುಂಬಗಳಲ್ಲಿ ಕಂಡುಬಂದ ಸಾಮ್ಯತೆ ಏನು ಅಂತ ನೀವೆಲ್ಲ ಮಾತಾಡ್ಕೊಂಡಿದ್ದೀರಲ್ವಾ, ನಿಮ್ಮ ಮನೇಲಿ ಹೇಗೆ ನಮ್ಮ ಮನೇಲಿ ಹೇಗೆ ಅಂತ ಹೇಳಿ. ಏನು ಸಾಮ್ಯತೆ, ಸಿಮಿಲ್ಯಾರಿಟಿ, ಸೇಮ್ ಇರೋದು ಏನಿದೆ? ಬೋತ್ ಆರ್ ಫ್ಯಾಮ್ಲೀಸ್, ಎಲ್ಲವೂ ಕುಟುಂಬಗಳೇ. ಲವ್ ಈಚ್ ಅದರ್, ಎಲ್ಲರ ಮನೆಯಲ್ಲೂ ಒಬ್ಬರು ಒಬ್ರಿಗೆ ಇಷ್ಟಪಡ್ತಾರೆ ಆಯಿತಾ. ಕೇರ್ ಫಾರ್ ಈಚ್ ಅದರ್, ಒಬ್ರೊಬ್ರಿಗೆ ಕೇರ್ ಮಾಡ್ತಾರೆ, ಆರೈಕೆ ಮಾಡ್ತಾರೆ. ಸೆಲೆಬ್ರೇಟ್ ಫೆಸ್ಟಿವಲ್ಸ್ ಟುಗೆದರ್, ಎಲ್ಲರೂ ಒಟ್ಟಿಗೆ ಹಬ್ಬನ ಆಚರಿಸ್ತೇವೆ. ಇಬ್ಬರಿರಲಿ, 3 ಜನ ಇರಲಿ, 10 ಜನ ಇರಲಿ, ಎಲ್ಲರೂ ನಾವು ಒಟ್ಟಿಗೆ ಫೆಸ್ಟಿವಲನ್ನು ಸೆಲೆಬ್ರೇಟ್ ಮಾಡ್ತೀವಿ. ಹೆಲ್ಪ್ ಈಚ್ ಅದರ್, ಒಬ್ಬರಿಗೆ ಕಷ್ಟ ಆದಾಗ ಕೆಲಸಗಳಲ್ಲಿ ಅಥವಾ ಹೌಸ್ ಕೋರ್ಸಲ್ಲಿ ಸೊ ನಾವೇನು ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ಸೊ ಡಿಫ್ರೆನ್ಸಸ್ ಏನಿದೆ? ಒನ್ ಈಸ್ ಎ ಜಾಯಿಂಟ್ ಫ್ಯಾಮ್ಲಿ, ನನ್ನ ಫ್ರೆಂಡಲ್ಲಿ ಒಬ್ಬರು ಅವರು ಅಜ್ಜ ಅಜ್ಜಿ ಎಲ್ಲ ಇದ್ದಾರಂತೆ, ಅವ್ರದ್ದು ಜಾಯಿಂಟ್ ಫ್ಯಾಮ್ಲಿ. ದ ಅದರ್ ಇಸ್ ಎ ನ್ಯೂಕ್ಲಿಯರ್ ಫ್ಯಾಮ್ಲಿ. ನ್ಯೂಕ್ಲಿಯರ್ ಫ್ಯಾಮ್ಲಿ ಅಂತಂದರೆ ಸಣ್ಣ ಕುಟುಂಬ, ವಿಭಕ್ತ ಕುಟುಂಬ ಅಂತಾರಲ್ಲ ಅದು. ಸೊ ಓಕೆ, ಜಾಯಿಂಟ್ ಫ್ಯಾಮ್ಲಿ ಹ್ಯಾಸ್ ಮೋರ್ ಮೆಂಬರ್ಸ್, ಹೆಚ್ಚು ಮೆಂಬರ್ಸ್ ಇರೋದ್ರೊಳಗಡೆ ಅಲ್ಲಿ ಮೆಂಬರ್ಸ್ ಭಾಳ ಇದ್ದಾರೆ. ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಭಾಳ ಜನ ಇರ್ತಾರೆ. ನ್ಯೂಕ್ಲಿಯರ್ ಫ್ಯಾಮ್ಲಿ ಹ್ಯಾಸ್ ಫೀವರ್ ಮೆಂಬರ್ಸ್, ನ್ಯೂಕ್ಲಿಯರ್ ಫ್ಯಾಮ್ಲಿಯಲ್ಲಿ ಭಾಳ ಕಡಿಮೆ ಜನ ಇರ್ತಾರೆ. ಓಕೆ ನೆಕ್ಸ್ಟ್, ಇಲ್ಲಿ ನೆಕ್ಸ್ಟ್ ಬಂದಿದೆ ವೆರಿ ಇಂಟ್ರೆಸ್ಟಿಂಗ್, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನು. ಅವಿಭಕ್ತ ಕುಟುಂಬ ಇದೆಯಲ್ವಾ, ಆ ಒಂದು ಅವಿಭಕ್ತ ಕುಟುಂಬದ್ದು ಜಾಯಿಂಟ್ ಫ್ಯಾಮ್ಲಿ ಅಂದರೆ ಭಾಳ ಜನ ಇರ್ತಾರಲ್ಲ, ಅದರೊಳಗಡೆ ಅವುಗಳ ಅನುಕೂಲ ಏನು, ಅನಾನುಕೂಲ ಏನು. ಸೊ ಹಾಗಾದರೆ ಬನ್ನಿ ನೋಡೋಣ. ಅನುಕೂಲ, ಎವ್ರಿ ಒನ್ ಹೆಲ್ಪ್ಸ್ ಈಚ್ ಅದರ್, ಒಬ್ಬರು ಒಬ್ಬರಿಗೆ ಹೆಲ್ಪ್ ಮಾಡ್ತಾರೆ. ಚಿಲ್ಡ್ರನ್ ಗೆಟ್ ಲವ್ ಆ್ಯಂಡ್ ಕೇರ್ ಫ್ರಮ್ ಎಲ್ಡರ್ಸ್, ದೊಡ್ಡವರಿಂದ ಪ್ರೀತಿ ಮತ್ತು ಆರೈಕೆ ಸಿಗುತ್ತೆ ಮನೇಲಿ ದೊಡ್ಡವರಿದ್ದರೆ. ವರ್ಕ್ ಈಸ್ ಶೇರ್ಡ್ ಅಮಾಂಗ್ ಫ್ಯಾಮ್ಲಿ ಮೆಂಬರ್ಸ್, ಈ ಒಂದು ಕೆಲಸ ಇದೆಯಲ್ವಾ, ಸೊ ನೀನು ಪಾತ್ರೆ ತೊಳ್ಕೊ, ನಾನು ಇದನ್ನು ಹೆಣ್ಮಕ್ಳದ್ದು ಅದೇ ಕೆಲಸ ಅಲ್ವಾ. ಸೊ ಎಕ್ಸಾಂಪಲ್ ಹೆಣ್ಮಕ್ಳದ್ದು ತೊಗೊಂಡ್ರೆ, ನೀನು ಇವತ್ತು ಅಡುಗೆ ಮಾಡ್ಕೊ, ನಾನು ರಾತ್ರಿದು ಅಡುಗೆ ಮಾಡ್ಕೊತೀನಿ. ಸೊ ಅದೇ ವಿಭಕ್ತ ಕುಟುಂಬ ಅಂತಂದರೆ ಬೆಳಗ್ಗೆದು ನಾನೇ ಮಾಡಬೇಕು, ಮಧ್ಯಾಹ್ನನೂ ನಾನೇ ಮಾಡಬೇಕು, ರಾತ್ರಿನೂ ನಾನೇ ಮಾಡಬೇಕು ಅಲ್ವಾ. ಸೊ ಬಟ್ ಅವಿಭಕ್ತ ಕುಟುಂಬದಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ನೀನು ಇದನ್ನು ಮಾಡ್ಕೊತೀಯ, ನಾನು ಇದನ್ನು ಮಾಡ್ಕೊತೀನಿ, ನೀನು ಇವತ್ತು ಇದನ್ನು ಮಾಡ್ಕೊ, ನಾನು ಇದನ್ನು ಮಾಡ್ಕೊತೀನಿ, ಅಥವಾ ಹುಷಾರಿಲ್ವಾ ನೀನು ಮಲ್ಕೋ, ನಾನು ಅಡುಗೆ ಮಾಡ್ತೀನಿ ಅಲ್ವಾ. ಅದೇ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಏನಾಗುತ್ತೆ, ಚಿಕ್ಕ ಕುಟುಂಬದಲ್ಲಿ ಹುಷಾರಿಲ್ಲ ಅಂತಂದ್ರೆ ನೀನು ಅಡುಗೆ ಮಾಡಲೇಬೇಕು. ಸೊ ನೆಕ್ಸ್ಟ್, ಇದು ಅನುಕೂಲ. ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಟುಗೆದರ್, ಎಲ್ಲ ಒಂದು ಹಬ್ಬಗಳನ್ನು ಎಲ್ಲರೂ ಸೇರಿ ಆಚರಿಸ್ತೀವಲ್ವಾ, ಬಹಳ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾದರೆ ಈಗ ಬರೋಣ, ಅನಾನುಕೂಲಗಳು ಏನು. ಹಾಗಾದರೆ ಡಿಸ್ಅಡ್ವಾಂಟೇಜಸ್ ಏನು? ಲೆಸ್ ಪ್ರೈವಸಿ, ಒಂದು ವೈಯಕ್ತಿಕ ಕ್ಷಣಗಳಿಗೆ ಇಲ್ಲಿ ಸಮಯ ಕಡಿಮೆ ಆಗತ್ತೆ, ಅಥವಾ ಆ ಒಂದು ಒಟ್ಟಿಗೆ ನಾವೆಲ್ಲಾದರೂ ಹೋಗ್ತಿದ್ವಿ, ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ, ಅಪ್ಪ ಅಮ್ಮ ಮಕ್ಕಳು ಅನ್ನೋ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರುತ್ತಲ್ಲ, ಆ ರೀತಿಯಾಗಿರಲ್ಲ. ಮೋರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇ ಅರೈಸ್, ಒಬ್ಬರ ಮಧ್ಯೆ ಒಬ್ಬರು ಭಿನ್ನಾಭಿಪ್ರಾಯಗಳು ಹೆಚ್ಚಿಲ್ಲಿ. ಯಾಕೆಂತಂದರೆ ಅವಳು ಹಿಂಗಳಲ್ಲು, ಹಂಗನ್ಲು, ಅಥವಾ ನಾನು ಹಿಂಗೆ ಹೇಳಿದೆ ಅದಕ್ಕೆ ತಿರುಗಿ ಅವಳು ಹಂಗೆ ಹೇಳಿದ್ಲು, ಇಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗು ಭಾಳ ಇರುತ್ತೆ. ಭಾಳ ಜನ ಇರ್ತಾರಲ್ವ ಅದಕ್ಕೆ. ಎಕ್ಸ್ಪೆನ್ಸಸ್ ಆರ್ ಹೈಯರ್, ಖರ್ಚು ಸಹ ಜಾಸ್ತಿ, ಮನೆಯೆಲ್ಲ ನಡಿಬೇಕಲ್ವಾ, ಸೊ ಖರ್ಚು ಜಾಸ್ತಿ. ಡಿಸಿಷನ್ ಮೇ ಟೇಕ್ ಮೋರ್ ಟೈಮ್, ಏನಾದರೂ ಒಂದು ತೀರ್ಮಾನ ತೊಗೊಬೇಕು ಅಂತ ಅಂದರೆ ತಡಿ ಅವನಿಗೂ ಕೇಳೋಣ ಇವಳಿಗೂ ಕೇಳೋಣ ಅಂತ ಹೇಳಿಬಿಟ್ಟು ಡಿಸಿಷನ್. ಅದೇ ನ್ಯೂಕ್ಲಿಯರ್ ಫ್ಯಾಮ್ಲಿಯಲ್ಲಿದ್ದಾಗ, ಚಿಕ್ಕ ಫ್ಯಾಮ್ಲಿ ಇದ್ದಾಗ ತಂದೆ ತಾಯಿ ಏನು ಹೇಳ್ತಾರೋ, ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಆಯ್ತು ಹೋಗ್ತಾ ಇದ್ದೀವಿ ಅಷ್ಟೇ. ಚಿಲ್ಡ್ರನ್ ವಿಲ್ ಒಬೇ ದ ಡಿಸಿಷನ್. ಬಟ್ ಇಲ್ಲ ಹಾಗಲ್ಲ, ಅವರಿಗೂ ಕೇಳು ಇವರಿಗೂ ಕೇಳು, ಅವ್ರದ್ದು ಒಂದು ವಿಚಾರ ತೊಗೊಳ್ಳೋಣ, ಅವ್ರದ್ದು ತೀರ್ಮಾನ ತೊಗೊಳ್ಳೋಣ, ಅವ್ರದ್ದು ಒಪಿನಿಯನ್ ತೊಗೊಳ್ಳೋಣ ಅನ್ನೋದ್ರೊಳಗಡೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ಏನಾಗ್ತಾ ಇದೆ ಅಂತಂದರೆ ನೇಬರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡೋಣ. ಡಿಡ್ ಯು ಹಿಯರ್ ಮೈ ಫ್ರೆಂಡ್ಸ್ ಮದರ್ ವರಿ ಹ್ಯಾಸ್ ಬೀನ್ ಸಾಲ್ವ್ಡ್, ದೆನ್ ಹೂ ಆರ್ ದೇರ್ ಟು ಹೆಲ್ಪ್ ಯುವರ್ ಫ್ಯಾಮಿಲಿ ರೈಟ್ ಹಿಯರ್. ನನ್ನ ಗೆಳತಿ ತಾಯಿ ಚಿಂತೆ ದೂರವಾಯಿತಲ್ಲ, ಹಾಗಾದರೆ ಕುಟುಂಬಕ್ಕೆ ನೆರವಾಗುವ ಇತರರು ಯಾರು ಅಂತ ಕೇಳಿ. ಗ್ರ್ಯಾಂಡ್ ಫಾದರ್ ಯಾವ ರೀತಿ ಸಹಾಯ ಮಾಡ್ತಾರೆ, ಟು ಕೇರ್ ಆಫ್ ಅಸ್. ಗ್ರ್ಯಾಂಡ್ ಮದರ್ ಕುಕ್ಡ್ ಫುಡ್ ಆ್ಯಂಡ್ ಟೆಲ್ ಸ್ಟೋರೀಸ್. ಅಂಕಲ್ ಹೆಲ್ಪ್ಡ್ ಡ್ಯೂರಿಂಗ್ ಇಲ್ನೆಸ್. ಆಂಟ್ ಲುಕ್ಡ್ ಆಫ್ಟರ್ ಚಿಲ್ಡ್ರನ್. ನೇಬರ್ಸು ವೆರಿ ಇಂಪಾರ್ಟೆಂಟ್, ನೆರೆಹೊರೆಯವರು ಇರ್ತಾರಲ್ವಾ, ನೇಬರ್ಸ್ ಹೆಲ್ಪ್ಡ್ ಇನ್ ದ ಎಮರ್ಜೆನ್ಸೀಸ್. ಓಕೆ, ತುರ್ತು ಸಮಯದಲ್ಲಿ ಅವರು ಸಹ ನಮಗೆ ಬಹಳ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್, ಹ್ಯಾವ್ ರಿಲೇಟಿವ್ಸ್ ಫ್ರೆಂಡ್ಸ್ ಹೂ ಲಿವ್ ಇನ್ ಎ ಫಾರ್ ಅವೇ ಸಿಟಿ ಎವರ್ ಹೆಲ್ಪ್ಡ್ ಯು. ಭಾಳ ದೂರದಲ್ಲಿರುವಂಥ ನಿಮ್ಮ ನೆಂಟರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾವುದಾದ್ರೂ ನಿಮಗೆ ಹೆಲ್ಪ್ ಮಾಡಿದಾರಾ? ಎಸ್, ಮಾಡಿದ್ದಾರೆ. ಮೈ ರಿಲೇಟಿವ್ ಹೂ ಲಿವ್ ಇನ್ ಅನದರ್ ಸಿಟಿ ಹ್ಯಾವ್ ಹೆಲ್ಪ್ ಮೀ. ಹೆಲ್ಪ್ ಮಾಡೇ ಮಾಡ್ತಾರೆ, ದೂರ ಇದ್ದರೂ ಪರವಾಗಿಲ್ಲ, ರಿಲೇಟಿವ್ಸ್ ಅಲ್ವಾ, ಫ್ರೆಂಡ್ಸ್ ಅಲ್ವಾ. ಓಕೆ ನೆಕ್ಸ್ಟ್, ಇಲ್ಲಿ ಐ ಹ್ಯಾವ್ ಇಂಟ್ರೊಡ್ಯೂಸ್ ಯು ಟು ದ ಡಿಫ್ರೆಂಟ್ ಫ್ಯಾಮ್ಲೀಸ್.
Read below aspects and differentiate as my family and others. Write the differences in the boxes provided in the next page. ಸೊ ಇಲ್ಲಿ ಈ ಒಂದು ಕರ್ತವ್ಯಗಳು, ಈ ಒಂದು ಕೆಲಸಗಳಿದ್ದಾವೆ, ಅದನ್ನು ನಾವು ನಮ್ಮ ಮೈ ಫ್ಯಾಮಿಲಿ ಮಾಡುತ್ತೋ ಅಥವಾ ಅದರ್ಸ್ ಮಾಡುತ್ತಾರೋ ಅಂತ ಹೇಳಿಬಿಟ್ಟು ಯಾರು ಮಾಡ್ತಾರೆ ಅಂತ ಬರೀಬೇಕಂತೆ. ಟೇಕಿಂಗ್ ಕೇರ್ ಆ್ಯಂಡ್ ದ ಪ್ರೊಟೆಕ್ಷನ್, ಪಾಲನೆ ಮತ್ತು ರಕ್ಷಣೆ ಯಾರು ಮಾಡ್ತಾರೆ? ಅಫ್ಕೋರ್ಸ್ ಪೇರೆಂಟ್ಸ್, ನಮ್ಮ ತಂದೆ ತಾಯಿಯರೇ ಮಾಡೋದು, ಪೋಷಕರು. ಗಿವ್ ದ ರಿಕ್ವೈರ್ಡ್ ಎಜುಕೇಷನ್, ಯೋಗ್ಯ ಶಿಕ್ಷಣವನ್ನು ಕೊಡಿಸೋದು ಪೇರೆಂಟ್ಸ್. ಪ್ರೊವೈಡ್ ಪ್ರಾವಿಷನ್ಸ್ ಫಾರ್ ದ ಫುಡ್, ಪೇರೆಂಟ್ಸ್ ಅಲ್ವಾ. ಟೀಚ್ ಲೆಸನ್ಸ್, ಯಾರು? ಟೀಚರ್ಸ್. ಅದರ್ಸ್ ಆದರು ಇವರು. ಕನ್ಸೋಲಿಂಗ್ ಇಫ್ ವಿ ಲೂಸ್ ಇನ್ ದ ಗೇಮ್, ನಾವು ಆಟದಲ್ಲಿ ಸೋತಾಗ ನಮ್ಮನ್ನು ಸಮಾಧಾನ ಮಾಡೋರು ಯಾರು? ಫ್ರೆಂಡ್ಸ್. ಟೀಚರ್ಸು ಆಗುತ್ತೆ, ಫ್ರೆಂಡ್ಸು ಆಗ್ತಾರೆ. ಪ್ರೊವೈಡ್ ಟ್ರೀಟ್ಮೆಂಟ್ ಫಾರ್ ದ ಸಿಕ್ನೆಸ್, ನಮಗೆ ಹುಷಾರಿಲ್ದಾಗ ಯಾರು ನಮಗೆ ಟ್ರೀಟ್ ಮಾಡ್ತಾರೆ? ಡಾಕ್ಟರ್ಸ್, ಇತರರು. ಶೋಸ್ ಲವ್ ಆ್ಯಂಡ್ ಅಫೆಕ್ಷನ್, ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು. ಪ್ರೊವೈಡ್ ನೆಸೆಸಿಟೀಸ್, ಸೊ ನಮ್ಮ ಒಂದು ಅವಶ್ಯಕತೆಯನ್ನು ಮಾಡೋರು ಯಾರು? ಪ್ಯಾರೆಂಟ್ಸ್, ಮೈ ಫ್ಯಾಮಿಲಿ. ಸಪೋರ್ಟ್ ವೆನ್ ಮದರ್ ಇಸ್ ನಾಟ್ ದೇರ್, ಅಮ್ಮ ಇಲ್ದಾಗ ನೆರವಾಗೋರು ಯಾರು? ರಿಲೇಟಿವ್ಸ್ ಅಥವಾ ನೇಬರ್ಸೂ ಸಹ, ನೆರೆಹೊರೆಯವರು ಸಹ. ಸ್ಪೇರ್ ಮೋರ್ ಟೈಮ್, ಹೆಚ್ಚಿನ ಸಮಯ ಯಾರ ಜೊತೆಗೆ ನಾವು ಸ್ಪೆಂಡ್ ಮಾಡ್ತೀವಿ? ಫ್ರೆಂಡ್ಸ್ ಜೊತೆಗೆ. ಓಕೆ, ಫೈನ್. ನೆಕ್ಸ್ಟ್ ಅದಾದಮೇಲೆ ಇಲ್ಲಿದೆ 10 ಮನೆಗಳಿಗೆ ಭೇಟಿ ಮಾಡಬೇಕಂತೆ, ಪ್ರತಿ ಮನೆಯ ಮುಖ್ಯಸ್ಥರನ್ನು ಬರೀಬೇಕಂತೆ, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ, ಸೊ ಯಾರ್ಯಾರು, ಏನು ಸಂಬಂಧ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಭುವನ್ ಅಂತ ಬರೆದಿದ್ದೀನಿ, ಮುಖ್ಯಸ್ಥರವರು 4 ಜನ ಇದ್ದಾರೆ. ಯಾರ್ಯಾರು? ಫಾದರ್, ಮದರ್, ಸನ್, ಡಾಟರ್. ರೇಖಾ 6 ಜನ ಇದ್ದೀವಿ. ನೀವು ನಿಮ್ಮ ಒಂದು ಯಾರನ್ನ ನೀವು ಇಲ್ಲಿ ಭೇಟಿ ಮಾಡ್ತಾಯಿದ್ದೀರೋ ಅವ್ರ ಬಗ್ಗೆಯನ್ನು ಬರೀರಿ. ಓಕೆ, ಫೈನ್. ಇದನ್ನು ಕಾಪಿ ಮಾಡಬೇಡಿ. ಸೊ ಇಟ್ಸ್ ಅಪ್ ಟು ಯು. ಅದಾದಮೇಲೆ ಇಲ್ಲಿ ಕ್ವಶನ್ಸ್ ಇದ್ದಾವೆ. ಏನು? ನಂಬರ್ ಆಫ್ ದ ಫ್ಯಾಮಿಲಿ ವಿಚ್ ಹ್ಯಾವ್ ಲೆಸ್ ದ್ಯಾನ್ 5 ಮೆಂಬರ್ಸ್, 10 ಮನೆಗಳನ್ನು ಭೇಟಿ ಆಗಬೇಕಂತೆ. ಅದರೊಳಗಡೆ 5 ಸದಸ್ಯರಿರುವ ಕುಟುಂಬಗಳ ಸಂಖ್ಯೆ, 5ಕ್ಕಿಂತ ಕಡಿಮೆ ಸದಸ್ಯರಿರುವ ಕುಟುಂಬಗಳ ಸಂಖ್ಯೆ ಇಲ್ಲಿ ಬರೀಬೇಕಂತೆ. ಎಷ್ಟು ಕುಟುಂಬಗಳು ಸಿಕ್ಕಿದ್ದಾವೆ ನಿಮಗೆ? 10ರಲ್ಲಿ 4 ಸಿಕ್ಕಿದ್ರೆ 4. 5ಕ್ಕಿಂತ ಹೆಚ್ಚು ಸದಸ್ಯರಿರುವ ಕುಟುಂಬಗಳ ಸಂಖ್ಯೆ ಬರೀಬೇಕಂತೆ. 2ಕ್ಕಿಂತ ಹೆಚ್ಚು ತಲೆಮಾರುಗಳು ಇದ್ದರೆ ಅವುಗಳ ಕುಟುಂಬ ಸಂಖ್ಯೆ ಬರೀಬೇಕಂತೆ. ಆಫ್ಟರ್ ಡೂಯಿಂಗ್ ದಿಸ್ ಐ ಲರ್ನ್ಡ್, ಇದೆಲ್ಲ ಈ ಒಂದು ಸರ್ವೆ ಮಾಡಿದ ಮೇಲೆ ನೀವೇನು ಕಲಿತ್ರಿ? ಫ್ಯಾಮ್ಲೀಸ್ ಆರ್ ಡಿಫ್ರೆಂಟ್ ಇನ್ ಸೈಜ್ ಆ್ಯಂಡ್ ಟೈಪ್. ಫ್ಯಾಮ್ಲೀಸು ಗಾತ್ರಗಳಲ್ಲಿ ಚೇಂಜ್ ಇದೆ. ಸ್ವಲ್ಪ ಜನ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ. ಸಮ್ ಆರ್ ಜಾಯಿಂಟ್ ಫ್ಯಾಮ್ಲೀಸ್, ಕೆಲವರು ಅವಿಭಕ್ತ ಕುಟುಂಬಗಳಿದೆ. ಸಮ್ ಆರ್ ನ್ಯೂಕ್ಲಿಯರ್ ಫ್ಯಾಮ್ಲಿ, ಕೆಲವೊಂದು ವಿಭಕ್ತ ಕುಟುಂಬ ಇದೆ ಅಂತ ನಾನು ತಿಳ್ಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಸಿಂಗ್ ಆ್ಯಂಡ್ ಎಂಜಾಯ್ ಅಂತ ಒಂದು ಸಾಂಗ್ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಚಿತ್ರದ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ವಾಟ್ ಆರ್ ದ ಗುಡ್ ಕ್ವಾಲಿಟೀಸ್ ಐ ಲರ್ನ್ ಫ್ರಮ್ ಎ ಫ್ಯಾಮ್ಲಿ, ನಮ್ಮ ಫ್ಯಾಮ್ಲಿಯಿಂದ ನಾನು ಏನು ಒಳ್ಳೆಯ ಒಂದು ಗುಣಗಳನ್ನು ಕಲಿತೆ? ಲವ್, ರೆಸ್ಪೆಕ್ಟ್ ಫಾರ್ ಎಲ್ಡರ್ಸ್, ಹಿರಿಯರಿಗೆ ಗೌರವ. ಕೋಆಪ್ರೇಷನ್, ಡಿಸಿಪ್ಲಿನ್, ದೆನ್ ಶೇರ್ ಮಾಡೋದು, ಹೆಲ್ಪಿಂಗ್ ಅದರ್ಸ್, ಗುಡ್ ಮ್ಯಾನರ್ಸ್, ಒಳ್ಳೆಯ ಒಂದು ಗುಡ್ ಮ್ಯಾನರ್ಸ್, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಗಳು. ವೈ ಡು ಐ ನೀಡ್ ಎ ಫ್ಯಾಮ್ಲಿ, ಹಾಗಾದರೆ ನನಗೆ ಯಾಕೆ ಕುಟುಂಬ ಬೇಕು? ಐ ನೀಡ್ ಎ ಫ್ಯಾಮ್ಲಿ ಬಿಕಾಸ್ ಇಟ್ ಗಿವ್ಸ್ ಮೀ ಲವ್, ಕೇರ್, ಪ್ರೊಟೆಕ್ಷನ್, ನಮಗೆ ಪ್ರೀತಿ, ಆರೈಕೆ, ರಕ್ಷಣೆ, ಆಹಾರ, ಶಿಕ್ಷಣ ಮತ್ತು ಮಾರ್ಗದರ್ಶನ, ಗೈಡೆನ್ಸ್. ಓಕೆ, ಐ ನೀಡ್ ಎ ಫ್ಯಾಮ್ಲಿ ಬಿಕಾಸ್ ಇಟ್ ಗಿವ್ಸ್ ಮೀ ಲವ್, ಕೇರ್, ಪ್ರೊಟೆಕ್ಷನ್, ಫುಡ್, ಎಜುಕೇಷನ್ ಆ್ಯಂಡ್ ಗೈಡೆನ್ಸ್, ಮಾರ್ಗದರ್ಶನ ಕೊಡುತ್ತೆ. ಸೊ ಇಲ್ಲಿಯವರೆಗೆ ನಾವು 5ನೇ ತರಗತಿಯ EVS ಅಲ್ಲಿ 2ನೇ ಚಾಪ್ಟರ್ ಆಗಿರುವಂತಹ ಫ್ಯಾಮಿಲಿಯನ್ನು ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ 3rd ಚಾಪ್ಟರ್ ಕಮ್ಯುನಿಟಿ ಬಗ್ಗೆ ಇದೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ವಿಡಿಯೋ ಇಷ್ಟ ಆದರೆ, ಆನ್ಸರ್ಸ್ಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋ ಮಾಡೋಕ್ಕೆ ನನಗೆ ಪ್ರೇರಣೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.